ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗ್ಡೆ. ಇವತ್ತಿನ ಸನಾತನ ಕಥನದಲ್ಲಿ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋಸ್, ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಕೆಲವೊಬ್ಬರು ಕಮೆಂಟ್ ಮಾಡ್ತಾ ಇದ್ರಿ, ಹಾಗೆ ಕೆಲವೊಂದಷ್ಟು ವಿಡಿಯೋಸಲ್ಲಿ ಇಲ್ಲೂ ಕೂಡ ಕಮೆಂಟ್ ಮಾಡಿದ್ದನ್ನು ನಾನು ನೋಡಿದ್ದೆ. ಯಾರ್ದಪ್ಪ ವಿಚಾರ ಅಂತಂದರೆ ಕಲ್ಕಿ ಅವತಾರ ಅಥವಾ ಕಲಿಪುರುಷ. ಇವರಿಬ್ಬರಿಗೂ ಸಂಬಂಧಪಟ್ಟಿರುವಂತಹ, ಯಾಕೆಂತಂದರೆ ಇದು ಕೋರಿಲೇಟೆಡ್ ಸ್ಟೋರಿ. ಇವತ್ತಿನ ಸನಾತನ ಕಥನದಲ್ಲಿ ಕಲಿಪುರುಷ ಅಂತಂದರೆ ಯಾರು, ಅವನ ಅಸ್ತಿತ್ವ ಅನ್ನೋದು ಏನು, ಹಾಗೆ ಮಹಾವಿಷ್ಣುವಿನ 10ನೇ ಹಾಗೂ ಕೊನೆಯ ಅವತಾರ ಅಂತ ಕರೆಯಲ್ಪಡುವಂತಹ ಕಲ್ಕಿ ಯಾವಾಗ ಬರ್ತಾನೆ, ವಿಶೇಷತೆ ಏನು, ಬರಲೇಬೇಕಾದಂಥ ಅವಶ್ಯಕತೆ ಏನಿದೆ. ಈಗಾಗಲೇ ನಾವು ಕಲಿಯುಗದಲ್ಲಿ ಇದ್ದೀವಿ ಅಂತಂದರೆ ಕಲಿಪುರುಷ ಅನ್ನುವಂಥವನು ನಮ್ಮನ್ನು ಎಷ್ಟು ಆಕ್ರಮಿಸಿಕೊಂಡಿದ್ದಾನೆ, ಕಲಿಯುಗದ ಆದಿಯಲ್ಲಿ ಇದ್ದೀವ, ಮಧ್ಯದಲ್ಲಿ ಇದ್ದೀವ, ಅಂತ್ಯದಲ್ಲಿ ಇದ್ದೀವ, ಯಾವ ಒಂದು ಪೋರ್ಷನಲ್ಲಿ ಇದ್ದೀವಿ ನಾವು, ಕಲಿಪುರುಷ ಅನ್ನೋನು ನಿಜವಾಗ್ಲೂ ಇದ್ದಾನೆ ಅಂತಂದರೆ ಅವನ ಅಸ್ತಿತ್ವ ಏನು, ಯಾವಾಗ ಹುಟ್ಟಿದ ಇವನು, ಹೇಗೆ ಬೆಳೀತಾ ಇದ್ದಾನೆ, ಈ ಎಲ್ಲ ಪ್ರಶ್ನೆಗಳಿಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಆನ್ಸರನ್ನು ಒಂದು ಸೈಂಟಿಫಿಕ್ ವೇಯಲ್ಲಿ ಅರ್ಥ ಮಾಡ್ಕೊಳ್ತಾ, ಅಂದರೆ ಸೈಕಾಲಜಿಕಲ್ ವೇಯಲ್ಲಿ ಅರ್ಥ ಮಾಡ್ಕೊಳ್ತಾ ಇವತ್ತಿನ ಸನಾತನ ಕಥನವನ್ನು ಶುರು ಮಾಡೋಣ. ಫಸ್ಟ್ ಆಫ್ ಆಲ್, ಶ್ರೀಮನ್ ನಾರಾಯಣ ಕಲ್ಕಿ ಅವತಾರವಾಗಿ ಬರುವಂಥ ಅವಶ್ಯಕತೆ ಏನಿದೆ, ಅಥವಾ ಬರ್ತಾನೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದರೆ ಇದು ಭಗವಂತ ಈ ಪ್ರಪಂಚದಲ್ಲಿ ಇರುವಂತಹ ಮನುಷ್ಯತ್ವಕ್ಕೆ ಕೊಟ್ಟಿರುವಂತಹ ಒಂದು ಪ್ರಾಮಿಸ್. ಏನು? ಈ ಭೂಮಿಯ ಮೇಲೆ ಎಸ್ಪೆಷಲಿ ಭಾರತ ಅನ್ನುವಂಥ ವರ್ಡ್ ಇಲ್ಲಿ ಯೂಸ್ ಆಗಿದೆ. ಈಗ ಇಂಡಿಯಾ ವರ್ಸಸ್ ಭಾರತ ಅನ್ನುವಂಥ ಡಿಬೇಟ್ ಅನ್ನೋದು ಏನು ನಡೀತಾ ಇದೆ ಅಲ್ಲ, ಸೊ ಅದಕ್ಕೂ ಕೂಡ ಇದು ರಿಲೆವೆಂಟ್. ನೋಡಿ, ಭಾರತ ಅನ್ನುವಂಥ ವರ್ಡ್, ಇನ್ಫ್ಯಾಕ್ಟ್ ಮಹಾಭಾರತ ಅನ್ನೋದು ನಮಗೆ ಎಷ್ಟು ಇಮೋಷ್ನಲಿ ಕನೆಕ್ಟೆಡ್ ಇದೆ ಅಂತಂದರೆ ಅದನ್ನು ಮಹಾ ಇಂಡಿಯಾ ಅಂತ ಕರೆಯೋಕ್ಕೆ ಆಗಲ್ಲ. ಸೊ ಎನಿವೆ, ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ, ಈ ಭೂಮಿಯ ಮೇಲೆ ಯಾವ್ಯಾವಾಗ ಅಧರ್ಮ ಅನ್ನೋದು ತಾಂಡವ ಆಡುತ್ತೆ, ಆ ಅಧರ್ಮದಿಂದ ಸಜ್ಜನರ ಸರ್ವನಾಶ ಅನ್ನೋದು ಆಗ್ತಾ ಇರುತ್ತೆ, ಅಂದರೆ ಒಳ್ಳೆತನಕ್ಕೆ ಕೊಡಲಿ ಪೆಟ್ಟು ಅನ್ನೋದು ಬೀಳ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನಾನು ಆ ಒಳ್ಳೆತನವನ್ನು ಹಾಗೂ ಒಳ್ಳೆಯವರನ್ನು ರಕ್ಷಿಸುವ ಸಲುವಾಗಿ ಪದೇ ಪದೇ ಅವತಾರ ಎತ್ತು ಬರ್ತೀನಿ. ಯಾವ ಕಾರಣಕ್ಕೆ? ಧರ್ಮದ ಸಂಸ್ಥಾಪನೆಗಾಗಿ. ಈ ಒಂದು ಉದ್ದೇಶದಿಂದನೇ ಈ 10 ಅವತಾರ, ಅಂದರೆ ದಶಾವತಾರ ಅನ್ನುವಂಥದ್ದು ಏನಿದೆ ಅದು ನಡೆದು ಬಂದಿದ್ದೇ. ಈ ದಶಾವತಾರವನ್ನು ಸೈಂಟಿಫಿಕ್ ವೇಯಲ್ಲಿ ನಮ್ಮ ಹ್ಯೂಮನ್ ಎವಲ್ಯೂಷನ್ ಅನ್ನೋದು ಏನಿದೆ ಅದರಿಂದ ಕೂಡ ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ಕಲ್ಕಿ ಅನ್ನುವಂಥ ಅವತಾರದ ಉದ್ದೇಶ ಕೂಡ ಅದೇ, ಕಲಿ ಪುರುಷನನ್ನು ಧ್ವಂಸ ಮಾಡೋದು, ಕಲಿಯುಗವನ್ನು ಮುಗಿಸೋದು. ಕಲಿಯುಗವನ್ನು ಮುಗಿಸ್ಬಿಟ್ಟು ಅಂತಂದರೆ ಈ ಬ್ರಹ್ಮಾಂಡ ಸರ್ವನಾಶ ಆಗೋಯ್ತಾ, ಸಮಯದ ಕೊನೆನಾ? ಯಾಕೆಂತಂದರೆ ಈಗ ನಮ್ಮ ಸನಾತನ ಧರ್ಮದಲ್ಲಿ ಬರುವಂಥ ಉಲ್ಲೇಖ ಏನು ಅಂತಂದರೆ ಕಲಿಯುಗದ ಅಂತ್ಯ. ಇದನ್ನು ಬೇರೆ ಬೇರೆ ಮತದಲ್ಲಿ, ಹಾಗೆ ಸೈನ್ಸಲ್ಲೂ ಕೂಡ ಯಾವತ್ತೋ ಒಂದಿನ ಇದೆಲ್ಲ ಅಂತ್ಯ ಆಗತ್ತೆ, ಆದಿ ಇದೆ ಅಂತಂದರೆ ಅಂತ್ಯ ಇದೆ ಅನ್ನೋದನ್ನು ಸೈನ್ಸ್ ಕೂಡ ನಂಬುತ್ತೆ. ಹಾಗೆ ಬೇರೆ ಬೇರೆ ಮತದಲ್ಲಿ, ಈಗ ಫಾರ್ ಎಕ್ಸಾಂಪಲ್ಲಿ ಇಸ್ಲಾಮಲ್ಲಿ ಕಯಾಮತ್ ಅನ್ನುವಂಥ ಒಂದು ವರ್ಡ್ ಇದೆ, ಅಂದರೆ ಆವತ್ತು ಎಂಡ್. ಹಾಗೆ ಈ ಜುಡೈಸಮ್ ಅಥವಾ ಕ್ರಿಶ್ಚಿಯಾನಿಟಿಯಲ್ಲಿ ಎಪೋಕ್ಯಾಲಿಪ್ಸ್ ಅನ್ನುವಂಥ ಒಂದು ವರ್ಡ್ ಬರುತ್ತೆ, ಅಂದರೆ ಎಂಡ್ ಡೇ, ಡೂಮ್ಸ್ ಡೇ ಅಂತ ಹೇಳ್ತಾರಲ್ವ. ಸೊ ಆ ರೀತಿ ಇರುವಂತಹ ಮೆನ್ಷನಿಂಗ್ ಅನ್ನೋದು, ಪರಿಕಲ್ಪನೆ ಅನ್ನೋದು ಪ್ರತಿಯೊಂದು ಮತದಲ್ಲೂ ಇದೆ, ಹಾಗೆ ಸೈನ್ಸಲ್ಲೂ ಇದೆ. ನಮ್ಮ ಸನಾತನ ಧರ್ಮದಲ್ಲಿ ಇದಕ್ಕೆ ಡೀಟೇಲ್ಡ್ ಆಗಿರುವಂತಹ ಸ್ಕ್ರಿಪ್ಚರ್ಸ್ ಸಿಗುತ್ತೆ. ಅದು ಭಾಗವತ ಪುರಾಣ ಇರಬಹುದು ಅಥವಾ ಕಲ್ಕಿ ಪುರಾಣನೇ ಇರಬಹುದು. ನಮ್ಮಲ್ಲಿ ಎಷ್ಟು ಡೀಟೇಲಿಂಗ್ ಇದೆ ಅಂತಂದರೆ ಕಲ್ಕಿ ಪುರುಷ ಯಾವಾಗ ಹುಟ್ಟುತ್ತಾನೆ, ಡೇಟಿಂದ ಹಿಡಿದು ಎಲ್ಲಿ ಹುಟ್ಟುತ್ತಾನೆ, ಅವನಿಗೆ ಎಷ್ಟು ಸಹೋದರರಿರ್ತಾರೆ, ಅವನ ಟೀಚರ್ ಯಾರು, ಅಪ್ಪ ಅಮ್ಮ ಯಾರು, ಹೇಗೆ ಬರ್ತಾನೆ, ಅವನ ಉದ್ದೇಶ ಏನು, ನೋಡೋಕೆ ಹೇಗಿರ್ತಾನೆ, ಇದು ಎಲ್ಲವನ್ನ ಕೂಡ ಈ ಕಲ್ಕಿ ಪುರಾಣದಲ್ಲಿ ಡೀಟೇಲ್ ಆಗಿ ನೀಟಾಗಿ ಕೊಟ್ಟಿದ್ದಾರೆ. ಈ ಕಲ್ಕಿ ಅವತಾರವನ್ನು ಟಚ್ ಮಾಡೋದಕ್ಕಿಂತ ಮೊದಲು ಕಲಿ ಅಂತಂದರೆ ಯಾರು, ಕಲಿ ಪುರುಷ ಅಂತ ಯಾಕೆ ಕರಿತೀವಿ ಅವನನ್ನು? ಕಲಿಯುಗ, ಅವನ ಹೆಸರಿನಲ್ಲೇ ಆ ಕಲಿಯುಗ ಅನ್ನೋದು ಶುರುವಾಗಿದೆ ಅಂತಂದರೆ ಈ ವ್ಯಕ್ತಿಯ ಪವರ್ ಅನ್ನೋದು ಎಷ್ಟಿದೆ ಅರ್ಥ ಮಾಡ್ಕೊಳ್ಬೇಕು ನಾವಿಲ್ಲಿ. ಈ ತ್ರೇತಾಯುಗದ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಅವತಾರ ಅನ್ನೋದು ಏನಿತ್ತು, ಶ್ರೀಮನ್ನಾರಾಯಣನ ಅವತಾರ, ರಾಮಚಂದ್ರ ಆಗಿ ಮನುಷ್ಯನಾಗಿ ಹುಟ್ಟಿ ಯಾವ ರೀತಿ ಬದುಕಿ ತೋರಿಸ್ದ, ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೀವಿ. ಅಂದರೆ ಒಬ್ಬ ವ್ಯಕ್ತಿಗೆ ಎಷ್ಟು ನೋವನ್ನು ಕೊಟ್ಟರು ಆ ವ್ಯಕ್ತಿ ಅವನ ಒಳಗಡೆ ಇರುವಂತಹ ಆ ನೈತಿಕ ಶಕ್ತಿ ಅನ್ನೋದು ಏನಿರುತ್ತಲ್ಲ ಅದು ಹೇಗೆ ಆ ವ್ಯಕ್ತಿಯನ್ನು
ಪರಮಾತ್ಮನ ಅಂಶವನ್ನಾಗಿ ತೋರಿಸುತ್ತೆ ಅನ್ನೋದಕ್ಕೆ ಶ್ರೀರಾಮಚಂದ್ರ ನಮಗೆ ಉದಾಹರಣೆ. ಹಾಗೆ ಬದುಕಬೇಕು ಅನ್ನೋದಕ್ಕೆ ಎಷ್ಟೇ ಕಷ್ಟಗಳಿದ್ರೂ ಕೂಡ, ಏನೇ ಇದ್ದರೂ ಕೂಡ, ಮಹಾರಾಜನೇ ಆಗಿರು ನೀನು, ಆದರೆ ನಿನ್ನ ತಂದೆ ಏನನ್ನ ಹೇಳ್ತಾನೆ ಅಥವಾ ನಿನ್ನ ಸಾಮ್ರಾಜ್ಯದ ಜನರಿಗೋಸ್ಕರ ನೀನು ಏನೇನನ್ನ ತ್ಯಾಗ ಮಾಡಬಲ್ಲೆ, ಇದು ಎಲ್ಲವನ್ನ ಮಾಡಿ ತೋರಿಸಿದ್ದು ಒಬ್ಬ ಮನುಷ್ಯನಾಗಿ ಹುಟ್ಟಿ, ಒಬ್ಬ ಮನುಷ್ಯನಾಗಿ ಬದುಕಿ, ಒಬ್ಬ ಮನುಷ್ಯನಾಗಿಯೇ ಹೋದಂತಹ ಸುಪ್ರೀಂ ಅಂಶ ಶ್ರೀರಾಮಚಂದ್ರ. ಅದೇ ದ್ವಾಪರ ಯುಗದ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಯೋಗಿಯ ಹಾಗೆ ಬದುಕದ. ಅವನು ಮಹಾರಾಜನಾಗಿದ್ದರೂ ಕೂಡ ಅವನ ಉದ್ದೇಶಗಳು ಒಬ್ಬ ಯೋಗಿಗೆ ಏನು ಉದ್ದೇಶ ಇರುತ್ತಲ್ಲ ಆ ಉದ್ದೇಶ. ಶ್ರೀರಾಮಚಂದ್ರ ಹಾಗೂ ಶ್ರೀಕೃಷ್ಣ ಇವರಿಬ್ಬರು ಒಂದೇ ದೇವರ ಅಂಶ ಆಗಿದ್ದರೂ ಕೂಡ, ಒಂದು ಸುಪ್ರೀಂ ಪವರ್ನ ಅಂಶವಾಗಿದ್ದರೂ ಕೂಡ ಇವರಿಬ್ಬರು ಸೇಮ್ ಇರಲಿಲ್ಲ, ಅವರ ಅಪ್ರೋಚ್ ಸೇಮ್ ಇರಲಿಲ್ಲ. ಕಾಲಕ್ಕೆ ತಕ್ಕ ಹಾಗೆ ಯಾವ ಅವಶ್ಯಕತೆ ಇತ್ತು ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡು ಅದಕ್ಕೆ ಯಾವುದು ಸೂಟ್ ಆಗುತ್ತೆ ಅನ್ನುವ ಹಾಗೆ ಅವರನ್ನ ಮಾಡಿಫೈ ಮಾಡ್ಕೊಂಡಿದ್ರು, ಇಂಪ್ರೂವೈಸ್ ಮಾಡ್ಕೊಂಡಿದ್ರು. ಪ್ರತಿಯೊಂದು ಅವತಾರ ಅನ್ನೋದನ್ನು ನಾವು ಇಂಪ್ರೂವ್ಡ್ ವರ್ಷನ್ ಅಂತ ಅರ್ಥ ಮಾಡ್ಕೊಳ್ಬಹುದು. ಸಮಯಕ್ಕೆ ತಕ್ಕ ಹಾಗೆ ಇದ್ದರೆ ನಾವು ರಿಲೆವೆಂಟ್ ಅಂತ ಅನ್ನಿಸ್ತೀವಿ. ನಾನು ಬದಲಾಗಲ್ಲ, ಸಮಯ ಬೇಕಾದರೆ ಬದಲಾಗಲಿ ಅಂತಂದರೆ ಒಬ್ಬ ಹೀರೋಗೂ ಒಬ್ಬ ವಿಲನ್ಗೂ ಇದೇ ಡಿಫ್ರೆನ್ಸ್. ಒಬ್ಬ ಹೀರೋ ಸಮಯಕ್ಕೆ ತಕ್ಕ ಹಾಗೆ ಯಾವುದು ಒಳ್ಳೆಯದು, ತನ್ನ ಉದ್ದೇಶ ಅನ್ನೋದೇನು ಅನ್ನೋದನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾನೆ. ಆದರೆ ವಿಲನ್ ಅನ್ನೋನು ನಾನಿದ್ದಂಗೆ ಇರ್ತೀನಿ, ನಾನೇ ಕರೆಕ್ಟು, ಬಾಕಿ ಎಲ್ಲ ಬದಲಾಗಬೇಕು ಅಂತ ಕೊನೆಗೆ ಅವನೇ ಇಲ್ದಂಗೆ ಆಗ್ತಾನೆ. ಸೊ ದಿಸ್ ಈಸ್ ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಒಬ್ಬ ಹೀರೋ, ಒಬ್ಬ ವಿಲನ್. ಹಾಗಾಗಿಯೇ ಪ್ರತಿಯೊಂದು ಅವತಾರ ಅನ್ನೋದು ಇಂಪ್ರೂವೈಸ್ಡ್ ವರ್ಷನ್ ವಿತ್ ರಿಲೆವೆನ್ಸ್ ಟು ಟೈಮ್. ಸೊ ಈ ಎರಡೂ ಯುಗದಲ್ಲಿ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನಿಗೆ ಈ ರಾವಣನನ್ನು ಸಂಹಾರ ಮಾಡೋಕ್ಕೆ ಒಬ್ಬ ಬಂಟ ಸಾಕಾಗಿತ್ತು, ಆಂಜನೇಯ ಎಲ್ಲಿದ್ದಾನೋ ಅಲ್ಲಿ ಜಯ ಶತಸಿದ್ಧ. ಆದರೆ ದ್ವಾಪರ ಯುಗದ ಸಂದರ್ಭದಲ್ಲಿ ಇಡೀ ಕೌರವರನ್ನು, ಆ ಸೇನೆಯನ್ನು ನಾಶ ಮಾಡುವ ಸಲುವಾಗಿ ಶ್ರೀಕೃಷ್ಣ ಪರಮಾತ್ಮ ಬಳಸಿಕೊಂಡಿದ್ದು 5 ಪಂಚ ಪಾಂಡವರನ್ನು, ಅಂದರೆ 5 ಜನರ ಅವಶ್ಯಕತೆ ಅನ್ನೋದು ಶ್ರೀಕೃಷ್ಣ ಪರಮಾತ್ಮನಿಗೆ ಬಿತ್ತು. ಜೊತೆಗೆ ದ್ರೌಪದಿ ನಿಮಿತ್ತವಾಗಿದ್ಲು. ಆದರೆ ಈ ಕಲಿಯುಗದಲ್ಲಿ ಇರುವಂತಹ ಕಲಿಪುರುಷನ ಪವರ್ ಅನ್ನೋದು ಹೇಗಿರುತ್ತೆ ಅಂತಂದರೆ, ಕೇವಲ ಕಲ್ಕಿ ಒಬ್ಬನೇ ಅಲ್ಲ, ಆ ಅವತಾರ ಮಾತ್ರ ಅಲ್ಲ, ಸಮಯದ ಕೊನೆಯವರೆಗೆ ಇರುವಂತಹ 7 ಚಿರಂಜೀವಿಗಳು ಕೈ ಜೋಡಿಸ್ತಾರೆ ಅನ್ನುವಂತಹ ಉಲ್ಲೇಖ ಇದೆ. ಜೊತೆಗೆ ಕಲ್ಕಿ 4 ಸಹೋದರರನ್ನು ಒಳಗೊಂಡಿರ್ತಾನೆ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ರಾವಣನಿಗಿಂತ ದುರ್ಯೋಧನನಿಗಿಂತ 1000 ಪಟ್ಟು ಪವರ್, ದುರಾಸೆ, ಕೋಪ, ರೋಷ, ಮ್ಯಾನಿಪುಲೇಷನ್ ಪವರ್, ಇದು ಎಲ್ಲವೂ ಕಲಿಪುರುಷನಲ್ಲಿ ಇರುತ್ತೆ. ಇದನ್ನು ಇನ್ನು ಈಸಿ ವೇಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ನಮ್ಮ ಒಳಗಡೆ ಶ್ರೀರಾಮಚಂದ್ರನಂತಹ ಒಬ್ಬ ಮನುಷ್ಯ ಕೂಡ ಇರ್ತಾನೆ, ಶ್ರೀಕೃಷ್ಣನಂತಹ ಒಬ್ಬ ಮನುಷ್ಯ ಕೂಡ ಇರ್ತಾನೆ. ಹಾಗೆ ನಮ್ಮ ಎಲ್ಲ ವಿಕೃತ ಮನೋಭಾವನೆಗಳನ್ನು, ಕೆಟ್ಟ ಭಾವನೆಗಳನ್ನು, ಇದೆಲ್ಲವನ್ನು ಪಕ್ಕಕ್ಕಿಟ್ಟು ಅದಕ್ಕೊಂದು ಫಿಸಿಕಲ್ ಫಾರ್ಮನ್ನು ಕೊಟ್ಟರೆ ಹೇಗಿರುತ್ತಲ್ಲ, ಆ ದುಷ್ಟ ವ್ಯಕ್ತಿಯೇ ಕಲಿಪುರುಷ. ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆನೂ ಆ ಕಲಿಪುರುಷನ ಅಂಶ ಅನ್ನೋದು ಇರುತ್ತೆ. ಆದರೆ ಆ ಅಂಶವನ್ನು ಎಷ್ಟರ ಮಟ್ಟಿಗೆ ನಾವು ಬೆಳೆಸ್ತೀವಿ, ಅಥವಾ ಶ್ರೀರಾಮಚಂದ್ರನಂತೆ, ಶ್ರೀಕೃಷ್ಣನಂತೆ ಆ ಅಂಶಗಳನ್ನು ಎಷ್ಟು ರೀತಿಯಲ್ಲಿ ಬೆಳೆಸ್ಕೊಳ್ತೀವಿ ಅನ್ನೋದರ ಮೇಲೆ ನಮ್ಮ ವ್ಯಕ್ತಿತ್ವ ಅನ್ನೋದು ಡಿಸೈಡ್ ಆಗುತ್ತೆ. ಸಿಂಪಲ್ ಸೈಕಾಲಜಿಕಲ್ ವೇಯಲ್ಲಿ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ನೆಗೆಟಿವ್ ಶೇಡ್ ಅನ್ನೋದು ಏನಿರುತ್ತೆ ಅದೇ ಕಲಿಪುರುಷ. ಈ ಕಲಿಪುರುಷ ಇದ್ದಾನೆ ಅಥವಾ ಇದ್ದ ಅಥವಾ ಬೆಳೀತಿದ್ದಾನೆ, ಹಿಂಗಿದ್ದಕ್ಕೆಲ್ಲ ಏನು ಸಾಕ್ಷಿ ಇದೆ, ಏನು ಪುರಾವೆ ಇದೆ? ನಮ್ಮ ಪುರಾಣದಲ್ಲಿ ಸಮುದ್ರ ಮಂಥನ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಈ ಕಥೆ ಗೊತ್ತಿದೆ. ಸಮುದ್ರದಿಂದ ಕೆಲವೊಂದಷ್ಟು ಪ್ರೇಷಿಯಸ್ ವಸ್ತು ಅನ್ನೋದು ಸಿಗತ್ತೆ. ಆ ವಸ್ತುಗಳನ್ನು ಅಗ್ರಿಮೆಂಟ್ ಪ್ರಕಾರ, ಮಾತಿನ ಒಪ್ಪಂದ ಅನ್ನೋದು ಏನಾಗಿರುತ್ತೆ ರಾಕ್ಷಸರಿಗೆ ಮತ್ತು ದೇವತೆಗಳಿಗೆ ಅಂತಂದರೆ, ಏನೇ ಬಂದರೂ ಕೂಡ ನಾವು ಈಕ್ವಲಿ ಅದನ್ನು ಭಾಗ ಮಾಡಿ ಹಂಚ್ಕೊಳ್ಳೋಣ. ಈ ಸಮುದ್ರ ಮಂಥನ ನಡೆದಿದ್ಯಾಕೆ? ಅಮೃತವನ್ನು ಕುಡಿದು ಎಲ್ಲರೂ ಅಮರರಾಗ್ಬಿಡಬೇಕು ಅನ್ನೋದು ಅವರಿಗಿದ್ದಂಥ ಆಸೆ. ಸೊ ಈ ರೀತಿ ಸಮುದ್ರ ಮಂಥನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅಮೃತ ಬರೋದಕ್ಕಿಂತ ಮೊದಲೇ ಬಂದಿದ್ದು ಹಾಲಾಹಲ, ಅಂದರೆ ವಿಷ, ಪಾಯ್ಸನ್. ಆದರೆ ಈ ಎರಡೂ ಪಾರ್ಟಿಗಳು ಅದನ್ನು ನೋಡಿದ ತಕ್ಷಣ ನಮಗೆ ಬೇಡ ಅಂತ ಹಿಂದೆ ಸರಿತಾರೆ. ಆ ಸಂದರ್ಭದಲ್ಲಿ ಸೃಷ್ಟಿಯನ್ನು ಉಳಿಸುವ ಸಲುವಾಗಿ, ಎಲ್ಲರ ಒಳಿತಿಗಾಗಿ ಅದನ್ನು ಕುಡಿಯೋದು ನಮ್ಮ ನೀಲಕಂಠ. ಈ ಹಾಲಾಹಲ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಕಲಿ ಅನ್ನುವಂತಹ ರಾಕ್ಷಸ ಯಾರಿದ್ದ, ಆ ರಾಕ್ಷಸನ ಮೈ ಮೇಲೆ ಒಂದಷ್ಟು ಹನಿ ಆ ಹಾಲಾಹಲ ಅನ್ನೋದು ಬೀಳುತ್ತಂತೆ.
ಅದರ ಪರಿಣಾಮವಾಗಿ ಅವನು ಅಲ್ಲೇ ಸುಟ್ಟು ಭಸ್ಮ ಆಗ್ತಾನೆ. ಆದರೆ ಆ ಭಸ್ಮ ಆಗೋದಕ್ಕಿಂತನೂ ಮೊದಲು ಯಾವಾಗ ಅಮೃತ ಅನ್ನೋದನ್ನು ಅವರು ಕಡಿದು ತೆಗಿತಾರೆ, ಆ ಅಮೃತದ ಕೆಲವೊಂದಷ್ಟು ಹನಿ ಅನ್ನೋದು ಈ ರಾಕ್ಷಸನ ಮೇಲೆ ಬೀಳುತ್ತೆ. ಹಾಗಾಗಿ ಈ ರಾಕ್ಷಸನ ಅಸ್ತಿತ್ವ ಹೇಗಿದೆ ಅಂತಂದರೆ, ಅವನಿಗೆ ಯಾವುದೇ ಫಿಸಿಕಲ್ ಫಾರ್ಮ್ ಇಲ್ಲ, ದೈಹಿಕವಾಗಿ ಅವನಿಗೆ ಅಸ್ತಿತ್ವ ಅನ್ನೋದು ಇಲ್ಲ. ಆದರೆ ಅವನು ಅಮರ. ಹೇಗೆ? ಮಾನಸಿಕವಾಗಿ. ಯಾಕೆ? ಅವನ ಮೇಲೆ ಅಮೃತದ ಹನಿ ಅನ್ನೋದು ಬಿದ್ದಿತ್ತು. ನಾನು ಅದಕ್ಕೆ ಹೇಳಿದ್ದು, ನಾನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತಂದರೆ, ಸೈಕಾಲಜಿಕಲ್ ವೇಯಲ್ಲಿ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಮ್ಮ ಒಳಗಡೆ ಇರುವಂತಹ ದುಷ್ಟತನ ಅನ್ನೋದು, ಕೆಟ್ಟ ಗುಣ ಅನ್ನೋದು, ಆ ನೆಗೆಟಿವ್ ಶೇಡ್ ಅನ್ನೋದೇ ಕಲಿಪುರುಷನ ಮ್ಯಾನಿಫೆಸ್ಟೇಷನ್. ಈ ಕಲಿಪುರುಷ ಅಲ್ಲಿಂದ ಇದ್ದ ಅಂತಂದರೆ ದ್ವಾಪರ ಯುಗದಲ್ಲಿ ಯಾಕೆ ಕಾಣಿಸ್ಕೊಂಡಿತ್ತ? ಮ್ಯಾನಿಫೆಸ್ಟೇಷನ್ ಅನ್ನೋದು ಇತ್ತು. ದುರ್ಯೋಧನನನ್ನು ನೋಡಿದ್ವಿ ಅಂತಂದರೆ, ಅಥವಾ ದುರ್ಯೋಧನನ ಬಾಕಿ ಉಳಿದಿರುವಂತಹ ಅವನ ಆರ್ಮಿ ಅನ್ನೋದು ಏನಿತ್ತು, ಅಥವಾ ಅವನ ಅಣ್ತಮ್ಮಂದ್ರು ಯಾರಿದ್ರು ಅವರನ್ನು ನೋಡಿದ್ವಿ ಅಂತಂದರೆ, ಪ್ರತಿಯೊಬ್ಬರಲ್ಲೂ ಕೂಡ ಆ ಕಲಿಪುರುಷನ ಅಂಶ ಅನ್ನೋದು ಇತ್ತು. ಆದರೆ ಅದನ್ನು ಎಷ್ಟು ಬೆಳೆಸ್ತೀವಿ ಅನ್ನೋದರ ಮೇಲೆ ಅವನ ಅಸ್ತಿತ್ವ ಅನ್ನೋದು ಸಪ್ರೆಸ್ ಆಗಿತ್ತು. ಎಲ್ಲಿವರೆಗೆ ಸಪ್ರೆಸ್ ಆಗಿತ್ತು ಅಂತಂದರೆ, ಶ್ರೀಕೃಷ್ಣ ಪರಮಾತ್ಮ ಈ ಭೂಮಿಯ ಮೇಲೆ ದೈಹಿಕವಾಗಿ ಇರುವವರೆಗೆ. ಯಾವಾಗ ಕುರುಕ್ಷೇತ್ರ ಯುದ್ಧ ಅನ್ನೋದು ಮುಗಿಯುತ್ತೆ, ಗಾಂಧಾರಿ ಶ್ರೀಕೃಷ್ಣನಿಗೆ ಶಾಪವನ್ನು ಕೊಡ್ತಾಳೆ. ಗಾಂಧಾರಿಯ ಶಾಪ ಅನ್ನೋದು ಏನು ಮಾಡುತ್ತೆ, ಹಾಗೆ ಅದಕ್ಕೆ ಸೈಂಟಿಫಿಕ್ ಪುರಾವೆ ಅನ್ನೋದು, ರಿಲೆವೆನ್ಸ್ ಅನ್ನೋದು ಏನಿದೆ ಅನ್ನೋದನ್ನು ನಾನು ಲಾಸ್ಟ್ ವೀಕ್ನ ಈ ಒಂದು ಎಪಿಸೋಡ್ನಲ್ಲಿ ನಿಮಗೆ ಹೇಳಿದ್ದೆ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಈಗಲೇ ಹೋಗಿ ಇದನ್ನು ಕೂಡ ನೋಡಿ. 36 ವರ್ಷ ಆದಮೇಲೆ ದ್ವಾರಕ್ಕೆ ಸರ್ವನಾಶ ಆಗತ್ತೆ. ಶ್ರೀಕೃಷ್ಣ ಪರಮಾತ್ಮ ಭೂಮಿಯಿಂದ ನಿರ್ಗಮಿಸ್ತಾನೆ. ಆ ಸಂದರ್ಭದಲ್ಲಿ ಈ ಕಲಿಪುರುಷ ಅವನ ಮಾನಸಿಕವಾಗಿ ಇರುವಂತಹ ಮ್ಯಾನಿಫೆಸ್ಟೇಷನ್ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ. ಹೇಗೆ ಜಾಸ್ತಿ ಆಗ್ತಾ ಬರುತ್ತೆ ಅಂತಂದರೆ, ಆ ಸಂದರ್ಭದಲ್ಲಿ ಆ ಭೂಮಿಯನ್ನು ಆಳ್ತಾ ಇರುವಂತಹ ವ್ಯಕ್ತಿಯ ಹೆಸರು ಪಾಂಡವರ ಮೊಮ್ಮಗ ಪರೀಕ್ಷಿತ ರಾಜ. ಪರೀಕ್ಷಿತ ರಾಜ ಒಳ್ಳೆಯ ರೀತಿಯಲ್ಲಿ ಧರ್ಮದಲ್ಲಿ ಎಲ್ಲ ಸಾಮ್ರಾಜ್ಯವನ್ನು ಆಳ್ತಾ ಇರುವಂತಹ ಸಂದರ್ಭದಲ್ಲಿ ಈ ಕಲಿಪುರುಷ ತನ್ನ ಅಸ್ತಿತ್ವಕ್ಕೆ ನನಗೆ ಜಾಗ ಕೊಡುವಂತ ಅವನ ಹತ್ರ ಬಂದು ಕೇಳ್ತಾನಂತೆ. ಆಗ ಪರೀಕ್ಷಿತ ರಾಜ, ನೀನು ಯಾರು, ನಿನ್ನ ಪರಿಚಯ ಏನು, ನಿನ್ನ ಉದ್ದೇಶ ಏನು, ಇದು ಯಾವುದನ್ನು ನೀನು ಹೇಳದ್ದೆ ನಾನು ನಿನಗೆ ನೀನು ಸಮಯನೇ ಆಗಿದ್ದರೂ ಕೂಡ ನಿನಗೆ ನಾನು ಪರ್ಮಿಷನ್ ಕೊಡೋಕ್ಕಾಗಲ್ಲ ನನ್ನ ಸಾಮ್ರಾಜ್ಯದ ಒಳಗಡೆ ಅಂತ ಹೇಳ್ತಾನಂತೆ. ಆದರೆ ಕಲಿಯ ದೊಡ್ಡ ಶಕ್ತಿ ಏನಪ್ಪ ಅಂತಂದರೆ, ಅವನು ಮ್ಯಾನಿಪುಲೇಟ್ ಮಾಡೋಕ್ಕೆ ಟ್ಯಾಲೆಂಟ್ ಇರೋನು. ಪರೀಕ್ಷಿತ ರಾಜನಿಗೆ ಹೇಳ್ತಾನಂತೆ, ನನ್ನ ಉದ್ದೇಶ ಏನು ಅಂತಂದರೆ, ನಾನು ಮನುಷ್ಯರಲ್ಲಿ ಇರುವಂತಹ ಆ ನೆಗೆಟಿವ್ ಶೇಡನ್ನು ಜಾಸ್ತಿ ಮಾಡ್ತೀನಿ. ಆಸೆ ಅನ್ನೋದಕ್ಕೆ ದುರಾಸೆಯಿಂದ ರಿಪ್ಲೇಸ್ ಮಾಡ್ತೀನಿ. ಈ ಆಸ್ತಿ, ಹಣ, ಹೆಣ್ಣು, ಮಣ್ಣು ಇದು ಎಲ್ಲದರ ಸಲುವಾಗಿ ಮನುಷ್ಯತ್ವವನ್ನೇ ಮರೆಯೋಕು, ಕರುಣೆಯನ್ನು ಮರೆಯೋಕು ಕೂಡ. ಅಂದರೆ ನನಗಿದು ಬೇಕು ಅಂತಂದರೆ ಬೇಕು, ಅದನ್ನು ಪಡೆಯೋಕೆ ನಾನು ಏನು ಬೇಕಾದರೂ ಮಾಡ್ತೀನಿ, ಎಷ್ಟು ಕೆಳಮಟ್ಟಕ್ಕೆ ಬೇಕಾದರೂ ಇಳಿತೀನಿ. ಇದೇ ನನ್ನ ಅಸ್ತಿತ್ವ, ಇದೇ ನನ್ನ ಉದ್ದೇಶ. ದುರಾಸೆನೇ ನನ್ನ ಉದ್ದೇಶ. ಎಲ್ಲವೂ ನನ್ನ ಕಬ್ಜಾದಲ್ಲಿ ಇರಬೇಕು. ನಾನು ಈ ರೀತಿ ಸರ್ವಶಕ್ತ ಆಗಬೇಕು. ಈಗ ಬೇರೆ ಬೇರೆ ಮತದಲ್ಲಿ ಕೆಲವೊಂದಷ್ಟು ಜನ ಸೈತಾನ್ ಅಂತ ಏನು ಹೇಳ್ತಾರೆ, ಸೆಟನ್ ಅಂತ ಏನು ಹೇಳ್ತಾರೆ. ಸೊ ಇದೆಲ್ಲದರ ಅಂದರೆ ಪ್ಯಾರಲೆಲ್ ಆಗಿ ಅರ್ಥ ಮಾಡ್ಕೊಳ್ಬಹುದು. ಈ ವ್ಯಕ್ತಿ ಅಂಥ ವ್ಯಕ್ತಿ. ಇದನ್ನು ಕೇಳಿ, ಅವನ ಉದ್ದೇಶವನ್ನು ಕೇಳಿ ಪರೀಕ್ಷಿತನಿಗೆ ತುಂಬ ಭಯ ಆಗುತ್ತಂತೆ. ನಿನ್ನಿಂದ ಏನು ಒಳ್ಳೆಯದೇ ಆಗಲ್ಲ ಅಂತಂದರೆ, ಸಮಯ ಎಲ್ಲ ಕೆಟ್ಟು ಹೋಗುತ್ತೆ ಅಂತಂದರೆ, ಮನುಷ್ಯತ್ವ ಅನ್ನೋದೇ ಸತ್ತೋಗುತ್ತೆ ಅಂತಂದರೆ, ನೀನು ಬರೋದೇ ಬೇಡ, ನಿನ್ನ ಸಮಯ ಆಗಿದ್ದರೂ ನೀನು ಬರೋದೇ ಬೇಡ ಅಂತ ಹೇಳ್ತಾನಂತೆ ಪರೀಕ್ಷಿತ ರಾಜ. ಒಂದೇ ಒಂದು ಒಳ್ಳೆತನ ಅನ್ನೋದು, ಒಳ್ಳೆ ಗುಣ ಅನ್ನೋದು, ಅಥವಾ ನೀನು ಬರೋದ್ರಿಂದ ಏನೋ ಒಂದು ಒಳ್ಳೇದಾಗತ್ತೆ, ಒಂದೇ ಒಂದಿದ್ರೂ ಕೂಡ ನನಗೆ ಹೇಳು, ಆವಾಗ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ತಾನಂತೆ. ಆಗ ಈ ಕಲಿಪುರುಷ ಹೇಳ್ತಾನಂತೆ, ಈ ಸತ್ಯಯುಗದ ಸಮಯದಲ್ಲಿ ಸುಪ್ರೀಂ ಪವರನ್ನು ರೀಚ್ ಆಗೋಕ್ಕೆ, ಅಂದರೆ ದೇವರನ್ನು ರೀಚ್ ಆಗೋಕ್ಕೆ ಎಷ್ಟೋ ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಅನ್ನೋದಿರ್ತಿತ್ತು. ಅದಾದ ನಂತರದಲ್ಲಿ ತ್ರೇತಾಯುಗದಲ್ಲಿ ಅದರ ಡ್ಯೂರೇಷನ್ ಅನ್ನೋದು ಕಡಿಮೆ ಆಯಿತು. ಹಾಗೆ ದ್ವಾಪರ ಯುಗದಲ್ಲಿ ಅದಕ್ಕಿಂತ ಕಡಿಮೆ ಆಯಿತು. ಆದರೆ ನಾನು ಬಂದ ಮೇಲೆ ಕಲಿಯುಗದಲ್ಲಿ ಕೇವಲ ದೇವರ ಹೆಸರನ್ನು ಹೇಳೋದ್ರಿಂದ ಕೂಡ ನಾನು ಅವರಿಗೆ ಹೈಯೆಸ್ಟ್ ಫಾರ್ಮ್ ಆಫ್ ಎನರ್ಜಿಯನ್ನು ರೀಚ್ ಆಗುವಂತಹ ಶಾರ್ಟ್ಕಟ್ಟನ್ನು ಕೊಡ್ತೀನಿ. ಅಂದರೆ ಕ್ಯಾಟಲಿಸ್ಟ್ ಥರ ಈ ವ್ಯಕ್ತಿ. ನಾವು ಸಹಸ್ರ ವರ್ಷಗಳ ಕಾಲ ಭಕ್ತಿ ಅನ್ನೋದನ್ನು ಮ್ಯಾನಿಫೆಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಶುದ್ಧ ಮನಸ್ಸಿನಿಂದ ಶುದ್ಧ ಉದ್ದೇಶಗಳನ್ನು ಇಟ್ಕೊಂಡ್ರೂ ಕೂಡ ಆ ದೇವರನ್ನು ರೀಚ್ ಆಗುವಂತಹ ಒಂದು ಶಾರ್ಟ್ಕಟ್ಟನ್ನು ಕೊಡ್ತೀನಿ ಅಂತ ಹೇಳ್ತಾನಂತೆ. ಅದಕ್ಕೆ ಒಪ್ಪಿ ಸ್ವಲ್ಪ ಜಾಗವನ್ನು ಕೊಡ್ತಾನಂತೆ ಪರೀಕ್ಷಿತ ರಾಜ. ಎಂಥ ಜಾಗಗಳು? ಈ ಹೆಂಡ ಕುಡಿಯೋರದ್ದು ಒಂದು ಸಂಘ ಇರುತ್ತಲ್ಲ ಅಲ್ಲಿ, ವ್ಯಭಿಚಾರ ಮಾಡೋರು ಇರ್ತಾರಲ್ವ ಅಲ್ಲಿ,
ಆದರೆ ಈ ಕಲಿಯ ಪವರ್ ಹೇಗಿರುತ್ತೆ ಅಂತಂದರೆ ಹಂತ ಹಂತ ಅಂಗೈ ಕೊಟ್ಟರೆ ಮುಂಗೈ ನುಂಗ್ತಾರೆ ಅಂತ ಹೇಳ್ತಾರಲ್ಲ, ಹಂತ ಹಂತವಾಗಿ ತನ್ನ ಟೆರಿಟರಿಯನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬಂದು ಸಂಪೂರ್ಣವಾಗಿ ಆ ಯುಗವನ್ನು ಕಲಿ ತನ್ನ ವಶಕ್ಕೆ ತೆಗೆದುಕೊಳ್ಳೋದ್ರಿಂದ ಅದನ್ನು ಕಲಿಯುಗ ಅಂತ ಕರೆಯೋಕ್ಕೆ ಶುರುವಾಯಿತು. ಈ ಕಲಿಯುಗ ಹಾಗಾದರೆ ನಾವು ಯಾವ ಒಂದು ಸ್ಟೇಜಲ್ಲಿದ್ದೀವಿ? ಪುರಾಣದಲ್ಲಿ ಬರುವಂತಹ ಉಲ್ಲೇಖದ ಪ್ರಕಾರ ಕಲಿಯುಗದ ಪೀರಿಯಡ್ ಬಂದು 4,32,000 ವರ್ಷಗಳು. ಬಟ್ ನಾವಿವಾಗ ಕ್ರಮಿಸಿ ಬಂದಿರೋದು ಎಷ್ಟಪ್ಪ ಅಂತಂದರೆ ಕೇವಲ 5,000 ವರ್ಷ. ಬಟ್ ಪಾಸಿಟಿವ್ ಪಾಯಿಂಟ್ ಏನು ಅಂತಂದರೆ ನೆಕ್ಸ್ಟ್ 10 ಇಯರ್ಸ್ ತನಕ ಮನುಷ್ಯನ ಒಳಗಡೆ ಆ ಮನುಷ್ಯತ್ವ ಅನ್ನೋದು ಇರುತ್ತೆ. ಭಕ್ತಿ ಅನ್ನೋದು, ಸ್ಪಿರಿಚುಯಾಲಿಟಿ ಅನ್ನೋದು, ಪಾಪ ಪುಣ್ಯ ಅನ್ನೋದು, ಹ್ಯುಮ್ಯಾನಿಟಿ ಅನ್ನೋದು, ಕರುಣೆ ಅನ್ನೋದು, ಇದೆಲ್ಲವೂ ಕೂಡ ಅವನನ್ನು ಮನುಷ್ಯನನ್ನಾಗಿಯೇ ಇಡೋಕ್ಕೆ ಎಲ್ಲ ಹೆಲ್ಪ್ ಮಾಡುತ್ತೆ. ಆ ನಂತರದಲ್ಲಿ ಏನಾಗುತ್ತೆ ಅದನ್ನು ನಾವು ಯಾರೂ ಕೂಡ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಮನುಷ್ಯನಾಗಿರದ್ದೇ ನರರಕ್ಕಸನಾಗಿ ಪರಿವರ್ತನೆ. ಎಷ್ಟರ ಮಟ್ಟಿಗೆ ಅಂತಂದರೆ ಮನುಷ್ಯರನ್ನ ಕೊಂದು ತಿನ್ನುವಷ್ಟರ ಮಟ್ಟಿಗೆ. ನಾವಿವಾಗ ಝೋಂಬಿ ಮೂವಿ ಎಲ್ಲ ನೋಡಿರ್ತೀವಲ್ವ, ವ್ಯಾಂಪೈರ್ಸ್, ಝೋಂಬಿ ಎಲ್ಲ, ಬಹುಶಃ ಆ ಲೆವೆಲ್ಗೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಬಹುದೇನೋ. ಅಂಥದ್ದು ಒಂದಷ್ಟು ಸಂದರ್ಭ ಬಂದಾಗ ಕಲಿಯುಗದ ಕೊನೆ ಒಂದಷ್ಟು ವರ್ಷ ಅನ್ನೋದು ಯಾವಾಗ ಶುರುವಾಗುತ್ತೆ? ಕೆಲವೊಂದಷ್ಟು ಜನ ಹೇಳೋದೇನು ಅಂತಂದರೆ, ಅಂದರೆ 4,32,000 ವರ್ಷದವರೆಗೂ ಕಾಯಲೇಬೇಕು ಅಂತ ಇಲ್ಲ. ನಾವು ನಮ್ಮ ಅವನತಿಯತ್ತ ಎಷ್ಟು ಬೇಗ ಹೋಗ್ತಾ ಇದ್ದೀವಿ ಅಂತಂದರೆ ಅದಕ್ಕಿಂತ ಮುಂಚೆನೇ ಕಲಿಯುಗ ಎಂಡ್ ಆಗಬಹುದು ಅನ್ನೋದು. ಈ ಕಲಿಯುಗದ ಎಂಡಿಂಗ್ ಅನ್ನೋದು ಯಾವಾಗ ಬರುತ್ತೆ? ಆ ಒಂದು ಸಂದರ್ಭದಲ್ಲಿ ವೈಶಾಖ ಮಾಸದ ಪೂರ್ಣಿಮೆಯಾದ 12 ದಿನದ ನಂತರ ಉತ್ತರ ಪ್ರದೇಶದ ಸಂಭಲ್ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ಬ್ರಾಹ್ಮಣ ದಂಪತಿಗೆ ಕಲ್ಕಿ ಅಂದರೆ ಮಹಾವಿಷ್ಣುವಿನ 10ನೇ ಅವತಾರ ಅನ್ನೋದು ಈ ಭೂಮಿಯ ಮೇಲೆ ಅವತಾರ ತಳೆಯುತ್ತೆ. ಅವನಿಗೆ 4 ಜನ ಅಣ್ಣ ತಮ್ಮಂದಿರಿರ್ತಾರೆ. ಅವನ ನಾಮಕರಣದ ಸಂದರ್ಭದಲ್ಲಿ 7 ಚಿರಂಜೀವಿಗಳ ಪೈಕಿ 5 ಜನ ಬಂದು ಅವನನ್ನು ಹರಸ್ತಾರೆ. ಜೊತೆಗೆ ಈ 7 ಚಿರಂಜೀವಿಗಳಲ್ಲಿ ಒಬ್ಬರಾಗಿರುವಂತಹ ಪರಶುರಾಮ ಅವನನ್ನು ಅಂದರೆ ಕಲ್ಕಿಯನ್ನು ತನ್ನ ಶಿಷ್ಯನನ್ನಾಗಿ ತಗೊಂಡು 64 ವಿದ್ಯೆಗಳಲ್ಲಿ ಆತನನ್ನು ಪ್ರವೀಣನನ್ನಾಗಿ ಮಾಡ್ತಾನೆ. ಯಾವತ್ತು ಮಹಾಯುದ್ಧ ಅನ್ನೋದು ನಡೆಯುತ್ತಲ್ಲ, ಈ ಮಹಾಯುದ್ಧದಲ್ಲಿ ಈ 7 ಜನ ಚಿರಂಜೀವಿಗಳು ಹಾಗೆ ಕಲ್ಕಿ ಅವತಾರ ಹಾಗೂ ಕಲ್ಕಿಯ 4 ಸಹೋದರರು ಇವರೆಲ್ಲರೂ ಒಂದು ಪಾರ್ಟಿ ಆದರೆ ಇಡೀ ಮನುಷ್ಯರು ನರರಕ್ಕಸರಾಗಿ ಪರಿವರ್ತನೆ ಆಗಿರುವಂತಹ ಮನುಷ್ಯರು ಕಲಿ ಪುರುಷನ ಕಬ್ಜಾದಲ್ಲಿ ಇರ್ತಾರೆ, ಅವನ ಆರ್ಮಿಯಲ್ಲಿ ಇರ್ತಾರೆ. ಒಂದು ಮಹಾಯುದ್ಧ ಅನ್ನೋದು ನಡೆದು ಆ ಮಹಾಯುದ್ಧದ ಮೂಲಕ ಒಂದು ಟೋಟಲ್ ಡಿಸ್ಟ್ರಕ್ಷನ್ ಅನ್ನೋದು ನಡೆಯುತ್ತೆ. ಆ ಟೋಟಲ್ ಡಿಸ್ಟ್ರಕ್ಷನ್ ಅನ್ನೋದು ಬ್ರಹ್ಮಾಂಡವನ್ನೇ ಸರ್ವನಾಶ ಮಾಡುತ್ತಾ. ನಮ್ಮ ಪುರಾಣದಲ್ಲಿ ಇರುವಂತಹ ಉಲ್ಲೇಖ ಹಾಗೂ ಸೈನ್ಸ್ನಲ್ಲಿ ಬರುವಂತಹ ಒಂದು ಥಿಯೋರಿ ಅನ್ನೋದೇನಿದೆ, ಇದೆರಡು ಪ್ಯಾರಲಲ್ ಅಂತ ನನಗನ್ಸುತ್ತೆ. ಸೈನ್ಸಲ್ಲಿ ಸೈಕ್ಲಿಕ್ ಯೂನಿವರ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಇದೆಲ್ಲ ಥಿಯೋರೀಸ್. ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಅಂತ ಕೆಲವೊಂದಷ್ಟು ಜನ ಹೇಳ್ತಾರೆ. ಇನ್ನೂ ಕೆಲವೊಂದಷ್ಟು ಜನ ಹೇಳೋದೇನು ಅಂತಂದರೆ ಇಲ್ಲ, ನಮ್ಮ ಯೂನಿವರ್ಸ್ ಅನ್ನೋದು ಶ್ರಿಂಕ್ ಆಗಿ ಸಿಂಗ್ಯುಲಾರಿಟಿಗೆ ವಾಪಸ್ ಹೋಗಿ ಹೇಗೆ ಬಂತೋ ಅದು ಹಾಗೆ ಹೋಗ್ಬಿಡುತ್ತೆ ಅನ್ನುವಂಥ ಥಿಯೋರಿಯನ್ನು ಮಂಡನೆ ಮಾಡ್ತಾರೆ. ಇನ್ನೂ ಕೆಲವೊಂದಷ್ಟು ಥಿಯೋರೀಸ್ ಹೇಳೋದು ಏನು ಅಂತಂದರೆ ಡಾರ್ಕ್ ಎನರ್ಜಿ ಕಾನ್ಸೆಪ್ಟ್. ಏನು 3/4 ಆಫ್ ದ ಟೋಟಲ್ ಎನರ್ಜಿ ಆಫ್ ದ ಯೂನಿವರ್ಸ್ ಈಸ್ ಮಿಸ್ಸಿಂಗ್. ಅಂದರೆ ನಮಗೆ ಅದು ಅಕೌಂಟ್ಗೆ ಸಿಗ್ತಾ ಇಲ್ಲ, ಏನದು ಅನ್ನೋದೇ ಗೊತ್ತಿಲ್ಲ ನಮಗೆ, ಬಿಕಾಸ್ ಇಟ್ಸ್ ಡಾರ್ಕ್ ಎನರ್ಜಿ. ಹಾಗಾಗಿ ನಮಗೆ ಯೂನಿವರ್ಸ್ನ ರಹಸ್ಯ ಅನ್ನೋದು ಯಾವತ್ತೂ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೆಲವೊಂದು ಸೆಟ್ ಆಫ್ ಸೈಂಟಿಸ್ಟ್ ಹೇಳೋದು. ಬಟ್ ಬಹಳ ಜನ ನಂಬೋದು ಏನು ಅಂತಂದರೆ ನಮ್ಮ ಯೂನಿವರ್ಸ್ ಅನ್ನೋದು ಸೈಕ್ಲಿಕ್ ಆಗಿ ಹೋಗ್ತಾ ಇದೆ. ಅಂದರೆ ಅದಕ್ಕೆ ಎಂಡ್ ಪಾಯಿಂಟ್ ಅನ್ನೋದು ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದಿಲ್ಲ, ಇಟ್ಸ್ ಅ ಸರ್ಕಲ್ ಅನ್ನೋದನ್ನು ಹೇಳುತ್ತೆ. ಈ ಸರ್ಕಲ್ ಕಾನ್ಸೆಪ್ಟನ್ನು ನಾವು ನಮ್ಮ ಪುರಾಣದಲ್ಲಿ ಇರುವಂತಹ ಯುಗಗಳ ಅಕೌಂಟ್ಗೆ ತೊಗೊಂಡ್ವಿ ಅಂತಂದರೆ ಸತ್ಯಯುಗ, ತ್ರೇತಾಯುಗ, ಹಾಗೆ ದ್ವಾಪರ ಯುಗ, ಕಲಿಯುಗ, ರಿವರ್ಸ್. ಮತ್ತೆ ಕಲಿಯುಗದ ಅಂತ್ಯ ಅಂತಂದರೆ ಮತ್ತೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಗೇನ್. ಈ ರೀತಿ ಸೈಕ್ಲಿಕ್ ಫಾರ್ಮ್ಯಾಟಲ್ಲಿ ನಡೀತಾ ಇರುತ್ತೆ ಅನ್ನುವಂಥದ್ದು. ಸಮಯದ ಕೊನೆ ಅಲ್ಲ, ಆದರೆ ಕಾಲಮಾನದ ಕೊನೆ. ಅಂದರೆ ಒಂದು ಪೀರಿಯಡ್ ಇರಾ ಅಂತ ಹೇಳ್ತಾರಲ್ವ, ಅದರ ಎಂಡಿಂಗ್. ನಂತರದಲ್ಲಿ ಮತ್ತೆ ಸತ್ಯಯುಗ. ಯಾವ ರೀತಿ ಧಾರ್ಮಿಕವಾಗಿ ಮನುಷ್ಯ ತುಂಬ ಸಾತ್ವಿಕನಾಗಿ ಇರ್ತಾನಲ್ವ, ಮನುಷ್ಯ ಟೋಟಲಿ ಮನುಷ್ಯನಾಗಿರ್ತಾನಲ್ವ, ಆ ಒಂದು ಕಾಲಘಟ್ಟ ಅನ್ನೋದು ಶುರುವಾಗುತ್ತೆ ಅನ್ನುವಂಥ ಉಲ್ಲೇಖ. ಸೊ ಈ ಒಂದು ಸ್ಟೋರಿ ಅನ್ನೋದೇನಿದೆ, ಪುರಾಣದ ಉಲ್ಲೇಖ ಅನ್ನೋದೇನಿದೆ, ಜೊತೆಗೆ ಇದನ್ನು ನಾವು ಸೈನ್ಸ್ ಏನು ಹೇಳುತ್ತೆ ಅನ್ನೋದಕ್ಕೆ ಕರೆಕ್ಟಾಗಿ ನೋಡಿದ್ವಿ. ಹಾಗೆ ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಯಾವ ರೀತಿ ಪ್ರಯಾರಿಟಿ ಚೇಂಜ್ ಆಗ್ತಾ ಇದೆ,
ಯಾವ ರೀತಿ ನಮ್ಮ ವ್ಯಕ್ತಿತ್ವ ಚೇಂಜ್ ಆಗ್ತಾ ಇದೆ, ಇದೆಲ್ಲದನ್ನು ನೋಡಿದ್ವಿ ಅಂತಂದರೆ ದ್ಯಾಟ್ ಮೇಕ್ಸ್ ಸೆನ್ಸ್. ಬಟ್ ಇಲ್ಲಿ ಹೇಳಿರುವಂಥದ್ದು ಎಲ್ಲವೂ ಸತ್ಯ ಇರಬಹುದಾ, ಸುಳ್ಳ? ಯು ಕ್ಯಾನಾಟ್ ಸೇ. ಇನ್ಫ್ಯಾಕ್ಟ್ ಜೈಪುರದ ಒಂದು ದೇವಸ್ಥಾನದಲ್ಲಿ ಇವತ್ತಿಗೂ ಒಂದು ಕುದುರೆಯ ಮೂರ್ತಿ ಇದೆಯಂತೆ. ಆ ಕುದುರೆಯ ಮೂರ್ತಿಯನ್ನು ಈ ಕಲ್ಕಿ ದೇವದತ್ತ ಅನ್ನುವಂತಹ ಬಿಳಿ ಕುದುರೆಯನ್ನು ಏರಿ ಖಡ್ಗವನ್ನು ಹಿಡಿದು ಬರ್ತಾನೆ ಅನ್ನುವಂಥ ಉಲ್ಲೇಖ ಅನ್ನೋದೇನಿದೆ ನಮ್ಮ ಪುರಾಣದಲ್ಲಿ, ಕಲ್ಕಿ ಅವತಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಜೈಪುರದ ದೇವಸ್ಥಾನದಲ್ಲಿ ಇರುವಂತಹ ಕುದುರೆಯೇ ಜೀವ ತಳೆದು ಕಲಿಯುಗದ ಕೊನೆಯಲ್ಲಿ ದೇವದತ್ತ ಅನ್ನುವಂತಹ ಬಿಳಿ ಕುದುರೆ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಈ ನಂಬಿಕೆಯ ಉದ್ದೇಶ ನನಗೇನು ಅನಿಸುತ್ತೆ ಗೊತ್ತಾ? ನಾನೊಂದು ಎಕ್ಸಾಂಪಲನ್ನು ಕೊಡ್ತೀನಿ. ನಮಗೆ ಚಂದ್ರದೇವನಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪುರಾಣದಲ್ಲಿ ಒಂದು ಸ್ಟೋರಿ ಅನ್ನೋದಿದೆ. ಏನು ಅಂತಂದರೆ, ಚಂದ್ರನಿಗೆ ಏನು ಹೆಂಡತಿರಿರ್ತಾರೆ, ಅಂದರೆ ಪ್ರಜಾಪತಿ ದಕ್ಷನ ಎಲ್ಲ ಮಗಳನ್ನು ಚಂದ್ರದೇವ ಮದುವೆ ಮಾಡ್ಕೊಂಡಿರ್ತಾನೆ. ಆದರೆ ಅವನಿಗೆ ಸ್ಪೆಷಲ್ ಪ್ರೀತಿ ಇರೋದು ರೋಹಿಣಿ ಅನ್ನುವಂತಹ ಹೆಂಡತಿಯ ಮೇಲೆ. ಇದು ನಮ್ಮ ಸ್ಟೋರಿಯಲ್ಲಿ ಬರುವಂಥದ್ದಾದರೆ, ನಮ್ಮ ಪುರಾಣದಲ್ಲಿ ಬರುವಂತಹ ಒಂದು ಕಥೆಯಾದರೆ, ಸೈನ್ಸ್ ನೋಡಿ ಏನು ಹೇಳುತ್ತೆ ಅಂತ. ಈ ಚಂದ್ರ ತಾನು ತಿರುಗ್ತಾ ಇರುವಂತಹ ಸಂದರ್ಭದಲ್ಲಿ ಭೂಮಿಯ ಸುತ್ತ ಯಾವ ಒಂದು ಕಾನ್ಸ್ಟಲೇಷನಲ್ಲಿ ಜಾಸ್ತಿ ದಿನ ಸ್ಟೇ ಆಗ್ತಾನೆ ಅಂತಂದರೆ ರೋಹಿಣಿ ಕಾನ್ಸ್ಟಲೇಷನ್. ಸೊ ನನಗನ್ಸೋದು ಏನು ಅಂತಂದರೆ, ಎಲ್ಲರದ್ದು ಇಂಟೆಲೆಕ್ಚುವಲ್ ಕೆಪಾಸಿಟಿ ಅನ್ನೋದು ಇದನ್ನು ಅರ್ಥ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಇರೋದಿಲ್ಲ. ಆದರೆ ಇದೇ ಲಾಜಿಕ್ಕನ್ನು, ಈ ಒಂದು ಸೈನ್ಸನ್ನು ಕಥೆಯ ರೂಪದಲ್ಲಿ ಹೇಳಿದರೆ ಅದು ಜಾಸ್ತಿ ಜನರ ಮನಸ್ಸಿನಲ್ಲಿ ನಾಟುವಂಥದ್ದಿರುತ್ತೆ. ಜೊತೆಗೆ ಅವರಿಗೆ ನೆಕ್ಸ್ಟ್ ಜನ್ರೇಷನ್ಗೆ ಇದನ್ನು ಹೇಳೋದು ಈಸಿ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕಥೆಯ ಮೂಲಕ ಅದನ್ನು ರೂಪಕವಾಗಿ ಹೇಳಿರಬಹುದು. ಆದರೆ ಅದರ ಅರ್ಥ ಕಥೆ ಸುಳ್ಳು ಅಂತ ಅಲ್ಲ. ಕಥೆಯ ಉದ್ದೇಶ ಏನಿದೆ, ಕಥೆಯ ಅಸ್ತಿತ್ವ ಅನ್ನೋದೇನಿದೆ, ಇಟ್ ಹ್ಯಾಸ್ ಲಾಜಿಕ್, ಇಟ್ ಹ್ಯಾಸ್ ಸೈನ್ಸ್, ಇಟ್ ಈಸ್ ಸೈನ್ಸ್. ಸೈನ್ಸ್ ಬೇರೆ ಅಲ್ಲ, ನಮ್ಮ ಪುರಾಣಗಳಲ್ಲಿ ಬರುವಂಥ ಉಲ್ಲೇಖಗಳು ಆ್ಯಕ್ಚುಲಿ ಬೇರೆ ಅಲ್ಲ. ನಾವು ಎರಡನ್ನೂ ಬೇರೆ ಬೇರೆಯಾಗಿ ನೋಡ್ತಾ ಇದ್ದೀವಿ ಅಷ್ಟೇ. ಏನಕ್ಕೆ ಅಂತಂದರೆ ಕೆಲವೊಂದಷ್ಟು ಇನ್ಫ್ಲೂಯೆನ್ಸಿಂದ ಅಷ್ಟೇ. ಹಾಗಾಗಿ ನಾವು ಅದರ ಉದ್ದೇಶವನ್ನು ಅರ್ಥ ಮಾಡ್ಕೊಂಬಿಟ್ವಿ ಅಂತಂದರೆ ಲೈಫ್ ಬಿಕಮ್ಸ್ ವೆರಿ ಈಸಿ, ಲೆಸ್ ಕಾಂಪ್ಲಿಕೇಟೆಡ್. ಈಸಿ ಆಗದೋದ್ರೂ ಕೂಡ ಲೆಸ್ ಕಾಂಪ್ಲಿಕೇಟೆಡ್. ಹಾಗೆ ಈ ಕಲಿ ಪುರುಷನನ್ನು ನಾವು ವ್ಯಕ್ತಿ ಅಂತ ಅಂದ್ಕೊಳ್ಳೋದಕ್ಕಿಂತ ನಮ್ಮ ಮನೋಭಾವನೆ ಅನ್ನೋದು ಎಷ್ಟು ವಿಕೃತವಾಗಿ ಆಗೋದಕ್ಕೆ ನಾವು ಬಿಡ್ತೀವಿ ಅನ್ನೋದ್ರ ಮೇಲೆ ಆಧಾರವಾಗಿ ಇರುವಂಥದ್ದು ಅಂತ ಅಂದ್ಕೊಂಡ್ರೆ ಮೋಸ್ಟ್ಲಿ ಅಟ್ಲೀಸ್ಟ್ ಈ ಲೈಫ್ ಟೈಮಲ್ಲಿ 4.5 ಲಕ್ಷ 1000 ವರ್ಷ ಅನ್ನೋ ಸಾವಿರಾರು ವರ್ಷ ಏನಿದೆ, ಈ ಜನ್ಮದಲ್ಲಂತೂ ಆಗಲ್ಲ. ಬಟ್ ಈ ಜನ್ಮದಲ್ಲಿ ನಮಗೆ ನಮ್ಮ ಲೈಫನ್ನು ಮೀನಿಂಗ್ಫುಲ್ಲಾಗಿ ಬದುಕುವಂತಹ ಎಲ್ಲ ಅವಕಾಶ ಅನ್ನೋದು, ಚಾಯ್ಸ್ ಅನ್ನೋದು ಇರುತ್ತೆ. ನಾನು ಯಾವಾಗಲೂ ಬಿಲೀವ್ ಮಾಡ್ತೀನಿ ಆಯಿತಾ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಸೋಷಿಯಲ್ ಸ್ಟ್ಯಾಂಡರ್ಡ್, ಯುವರ್ ಫೈನಾನ್ಷಿಯಲ್ ಕಂಡೀಷನ್ ಏನೇ ಇರಲಿ, ನಿಮ್ಮ ಉದ್ದೇಶ ಅನ್ನೋದೇ ನಿಮ್ಮ ವ್ಯಕ್ತಿತ್ವವನ್ನು ಡಿಸೈಡ್ ಮಾಡುತ್ತೆ. ಹಾಗಾಗಿ ನಮ್ಮ ಉದ್ದೇಶಗಳು ಯಾವತ್ತೂ ಒಳ್ಳೆಯದಾಗಿರಬೇಕು. ನಮ್ಮ ಉದ್ದೇಶಗಳು ಯಾವಾಗಲೂ ಸುಪ್ರೀಂ ಪವರ್ ಅನ್ನೋದು ಏನಿರುತ್ತೆ ಆ ಸುಪ್ರೀಂ ಪವರ್ಗೆ ಪ್ಯಾರಲಲ್ ಆಗಿ ಇರಬೇಕು. ಅದಿದ್ರೇ ನಾವು ಹುಟ್ಟಿರುವಂಥ ಒಂದು ಜನ್ಮ ಅನ್ನೋದು ಏನಿರುತ್ತಲ್ಲ ಅದು ಸಾರ್ಥಕ ಆಗುತ್ತೆ. ಸಾಯೋ ಹಿಂದಿನ ದಿನ ಯಾವುದು ರಿಗ್ರೆಟ್ ಇರಲ್ಲ ಅಲ್ವಾ? ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ, ಅಂದರೆ ಸಂಡೇ 9 o'clock ಶಾರ್ಪ್. ಲೋಕ ಸಮಸ್ತ ಸುಖಿನೋ ಭವಂತು.